ಅಥ್ಲೀಟ್ಗಳಿಗೆ ಅಥವಾ ಎನಿ ಸ್ಪೋರ್ಟ್ಸ್ ಪರ್ಸನ್ ತುಂಬ ದೊಡ್ಡ ಶತ್ರು ಏನಂತಂದರೆ ಇಂಜುರಿ. ಏನಾದರೂ ಆಗಿಬಿಟ್ರೆ, ಒಬ್ಬ ಚಾಂಪಿಯನ್ ಅಥ್ಲೀಟ್ಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗ್ಬಿಟ್ರೆ ವಾಟ್ ಶುಡ್ ಶಿ ಡೂ? ಡಿಪ್ರೆಸ್ಸಿಂಗ್ ಟೈಮ್ಸ್. ಆ ಥರದ ಸಮಯದಲ್ಲಿ ಬೇಕಾಗೋದು ಒಂದು ಸಾಂತ್ವನ, ಒಂದು ಹೆಗಲ ಮೇಲೆ ಕೈ ಹಾಕಿ ಡೋಂಟ್ ವರಿ, ವಿ ಆರ್ ದೇರ್, ವಿಲ್ ಹೆಲ್ಪ್ ಯು ಅನ್ನೋ ಥರದ ಒಂದು ಭರವಸೆ. ಆ ಥರದ ಭರವಸೆಯನ್ನು ಉತ್ತರಾಖಂಡದ ಮುಖ್ಯಮಂತ್ರಿಯವರು ಒಬ್ಬ ಅಥ್ಲೀಟ್ಗೆ ಕೊಟ್ಟಿದ್ದಾರೆ. ಇಟ್ಸ್ ಅನುಕರಣೀಯ ಅಂತ ನನಗನ್ಸುತ್ತೆ. ಹಾಗಾಗಿ ಆ ಸ್ಟೋರಿ ತೊಗೊಂಡಿದ್ದೀನಿ. ಜಸ್ಟ್ ವಾಚ್ ಇಟ್ ಆ್ಯಂಡ್ ನನಗೆ ಹೋಗಿ ಬರಲಿಕ್ಕೆ ಅವಕಾಶ ಕೊಡಿ. ಮತ್ತೆ ನಾಳೆ ರಾತ್ರಿ ಸಿಗ್ತೀನಿ. ವಾಟ್ ದಿಸ್ ಇನ್ಸ್ಪೈರಿಂಗ್ ಸ್ಟೋರಿ. ಗುಡ್ ನೈಟ್. ಈಕೆ ಹೆಸರು ಗರಿಮಾ ಜೋಶಿ. ವಯಸ್ಸು 19 ವರ್ಷ. ಉತ್ತರಾಖಂಡ್ ಮೂಲದ ಯುವ ಮ್ಯಾರಥಾನ್ ಓಟಗಾರ್ತಿ. ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಪದಕ ಗೆಲ್ಲಬೇಕು ಅಂತ ಕನಸು ಕಟ್ಕೊಂಡಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಇತ್ತೀಚೆಗೆ ಮ್ಯಾರಥಾನ್ನಲ್ಲಿ ಭಾಗವಹಿಸಬೇಕು ಅಂತ ಬೆಂಗಳೂರಿಗೆ ಬಂದಿದ್ದ ಈಕೆಗೆ ಬರ ಸಿಡಿಲೇ ಬಂದು ಬಡಿತು. ಮ್ಯಾರಥಾನ್ಗೆ ಪ್ರಾಕ್ಟೀಸ್ ಮಾಡ್ತಿದ್ದಾಗ ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ವೀಲ್ ಚೇರಲ್ಲಿ ದಿನ ದೂಡುವಂತಾಗಿದೆ. ಅನೇಕ ನ್ಯಾಷನಲ್ ಚಾಂಪಿಯನ್ಶಿಪ್ ಪದಕಗಳನ್ನ ಮುಡಿಗೇರಿಸಿಕೊಂಡ ಇವರು ಕಳೆದ ಮೇನಲ್ಲಿ ಬೆಂಗಳೂರಲ್ಲಿ ನಡೆದ TCS 10K ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ರು. 6ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು. ಜೊತೆಗೆ ಮತ್ತೊಂದು ಮ್ಯಾರಥಾನ್ಗೆ ಪ್ರಾಕ್ಟೀಸ್ ಮಾಡುವಾಗ ಕಾರೊಂದು ಡಿಕ್ಕಿ ಹೊಡೆದು ಹೋಗ್ಬಿಡ್ತು. ಈಕೆ ಮತ್ತೆ ತನ್ನ ಕಾಲ್ ಮೇಲೆ ನಿಲ್ಲೋಕೆ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕಾಗಿದೆ. ಗರಿಮಾ ಜೊತೆಗೆ ಇಡೀ ಉತ್ತರಾಖಂಡ್ ಸರ್ಕಾರವೇ ನಿಂತಿದೆ. ಖುದ್ದು ಉತ್ತರಾಖಂಡ್ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ತಾವೊಬ್ಬ ಸಿಎಂ ಎಂಬ ಗತ್ತು ಗೈರತಿಲ್ಲದೆ ಕಾಲ್ ಮುಟ್ಟಿ ಸಂತೈಸಿದ್ದಾರೆ. ಹೇಗಿದೆ ಕಾಲು? ಭಯ ಪಡಬೇಡ, ನಾವಿದ್ದೀವಿ ಅಂತ ಆತ್ಮವಿಶ್ವಾಸ ತುಂಬಿದ್ದಾರೆ. अपने फिजियोथेरेपिस्ट डॉक्टर सभ्या सर, तो वो घर में आते हैं एंड वो मुझे अभी मतलब बेसिक फिजियोथेरेपी करवाते हैं. तो उसके बाद मैं 27 को दिल्ली जा रही हूँ स्पाइनल कॉर्ड इंजरी इंस्टीट्यूट, जहाँ मैं अपना फिजियोथेरेपी कंटिन्यू करूँगी और इसके लिए मुझे गवर्नमेंट ने फंड दिया है. ಈ ದುರಂತದ ನಡುವಿನ ಹೊಸ ಬೆಳಕಿನ ರೀತಿ ಈ ಗೆಸ್ಚರ್ ಮೂಡಿದೆ. ಕ್ರಿಕೆಟ್ ಬಿಟ್ರೆ ಇತರೆ ಕ್ರೀಡಾಪಟುಗಳು ನೆನಪಾಗೋದೇ ಮೆಡಲ್ ಗೆದ್ದಾಗ. ಅದು ಕೂಡ ಬರೀ ಭರವಸೆಗಳನ್ನ ಕೊಡೋಕೆ ಅನ್ನುವಂಥ ಸಂದರ್ಭದಲ್ಲಿ ಉತ್ತರಾಖಂಡ್ ಮುಖ್ಯಮಂತ್ರಿಯ ಈ ನಡೆ ಅಥ್ಲೀಟ್ಗಳ ಮನಗೆದ್ದಿದೆ. ಸಾಗರ್ ಕನಿಮನಿ, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ 18 ಕನ್ನಡ.